Hello friends, welcome to our ಚಾನಲ್ ವಿದ್ಯಾ ಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್. ಮೊದಲನೇದಾಗಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಜೊತೆ ಯಾವಾಗಲೂ ನೋಟಿಫೈ ಆಗಿರಿ. ಮತ್ತು ಈ ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಇದರಿಂದ ಉಪಯೋಗವಾಗಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಏನೇ ಅನಿಸಿಕೆ ಇದ್ದರೂ, ನಿಮಗೆ ಯಾವ ವಿಷಯದ ನೀಡಿದೆ, ಯಾವ ವಿಷಯದ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ಏನೇ ಇದ್ದರೂ ಕೂಡ ಕಮೆಂಟ್ಸ್ ಮೂಲಕ ತಿಳಿಸಿ, ಅದಕ್ಕೆಲ್ಲ ನಾನು ರಿಪ್ಲೈ ಕೊಡ್ತೀನಿ. ಇವತ್ತು ನಾವು 2016 ಫೆಬ್ರವರಿ ಪೇಪರ್ 1 ಅದರಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಈ ಕ್ವಶನ್ ಪೇಪರ್ನ ಚರ್ಚಿಸೋಣ. ಮೊದಲು ಡೈರೆಕ್ಷನ್ಸ್ನ ಓದೋಣ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಸೆಲೆಕ್ಟಿಂಗ್ ದ ಕರೆಕ್ಟ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್. ಯಾಕಂದರೆ ಈಗ 4 ಆಪ್ಷನ್ಸ್ನಲ್ಲಿ 2 ನೆಗೆಟಿವ್ ಇದ್ದರೂ 2 ಪಾಸಿಟಿವ್, ನಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಇದು ಆನ್ಸರ ಅದು ಆನ್ಸರ ಅಂತ. ಸೊ ಆಗ ನಾವು ಏನು ಮಾಡಬೇಕು, ಅತಿ ಹತ್ತಿರವಾದಂಥ ಉತ್ತರ ಯಾವುದು, ಅದಕ್ಕೆ ಮೋಸ್ಟ್ ಅಪ್ರೋಪ್ರಿಯೇಟ್ ಆ ಆನ್ಸರ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ಓಕೆನಾ? ಈಗ ಮೊದಲನೇ ಪ್ರಶ್ನೆ. ಫಸ್ಟ್, ಮೋಸ್ಟ್ ಕ್ಲಾಸ್ ರೂಮ್ಸ್ ಇನ್ ಇಂಡಿಯಾ ಆರ್ ಮಲ್ಟಿಲಿಂಗ್ವಲ್ and this needs to be seen as dash by the teacher. Option A, a problem. Option 2, a resource. Option 3, an obstacle. Option 4, a bother. ಅಂದರೆ ಮೋಸ್ಟ್ ಕ್ಲಾಸ್ ರೂಮ್ಸ್ ಇನ್ ಇಂಡಿಯಾ, ನಮ್ಮ ಭಾರತದಲ್ಲಿ ಎಲ್ಲ ಕ್ಲಾಸ್ ರೂಮ್ಸ್ ಏನಿವೆ ಮಲ್ಟಿಲಿಂಗ್ವಲ್ ಅಂದರೆ ಬಹುಭಾಷಾ ತತ್ವವನ್ನು ಹೊಂದಿದ್ದಾವೆ, ಅಂದರೆ ಎಲ್ಲ ಭಾಷೆನ ಮಾತನಾಡುವಂತಹ ಮಕ್ಕಳಿದ್ದಾರೆ. ಸೊ ಹೀಗಿದ್ದಾಗ ಟೀಚರ್ಗೆ ಅದನ್ನ ಏನಂತ ತೆಗೆದುಕೊಳ್ಬೇಕು, ಅದೊಂದು ಪ್ರಾಬ್ಲಮ್ಮ, एक समस्या है ना, और एक अ रिसोर्स अ संसाधन, एन ऑब्स्टैकल ए बाधा, और अ बॉदर ಅಂದರೆ ಪರೇಶಾನಿ, ಇದೊಂದು ಸಮಸ್ಯೆ. ಏನಂತ ನಾವು ತಿಳ್ಕೋಬೇಕು. ನಾನು ಇದನ್ನು ನಿಮಗೆ ಇಂಗ್ಲೀಷ್ ಪೆಡಗಾಗಿ ಹೇಳಬೇಕಾದ್ರೆ ಹೇಳಿದ್ದೀನಿ ಮಲ್ಟಿಲಿಂಗ್ವಲ್ ಬಗ್ಗೆ. ಮಲ್ಟಿಲಿಂಗ್ವಾಲಿಸಮ್ ಅಂದರೆ ಬಹುಭಾಷಾ ತತ್ವ ಇರುವಂತಹ ಕ್ಲಾಸ್ನಲ್ಲಿ ಟೀಚರ್ ಏನು ಮಾಡಬೇಕು, ಇದನ್ನೊಂದು ಚಾಲೆಂಜ್ ಅಂತ ತಿಳ್ಕೊಳ್ದೆ ಅಪಾರ್ಚುನಿಟಿ ಅಂತ ತಿಳ್ಕೊಬೇಕು, ರಿಸೋರ್ಸ್ ಅಂತ ತಿಳ್ಕೊಬೇಕು, ಅಸೆಟ್ ಅಂತ ತಿಳ್ಕೊಬೇಕು. ಇದರಿಂದ ಮಕ್ಕಳಲ್ಲಿ ಏನು ಬೆಳೀತದೆ, ಮಲ್ಟಿಲಿಂಗ್ವಾಲಿಸಮ್ದಿಂದ ಮಕ್ಕಳಲ್ಲಿ ಕ್ರಿಯೇಟಿವ್ ಥಿಂಕಿಂಗ್ ಬೆಳೆಯುತ್ತೆ ಮತ್ತು ಸೋಷಿಯಲಿ ಟಾಲರೆಂಟ್ ಆಗ್ತಾರೆ. ಅಂದರೆ ಅವ್ರ ಸಂಸ್ಕೃತಿ, ಬೇರೆ ಧರ್ಮದ ಸಂಸ್ಕೃತಿ ಹೇಗಿರುತ್ತೆ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ. ನಾವೆಲ್ಲರೂ ಒಂದೇ ಅನ್ನುವ ಭಾವನೆ ಕೂಡ ಮಕ್ಕಳಲ್ಲಿ ಮೂಡುತ್ತದೆ. ಸೊ ಯಾವಾಗಲೂ ಮಲ್ಟಿಲಿಂಗ್ವಲಿಸಮ್ ಇದ್ದಾಗ ಟೀಚರ್ಸ್ ಅದನ್ನು ಒಂದು ಸಮಸ್ಯೆ ಅಂತ ತಿಳ್ಕೊಬಾರ್ದು, ಇದೊಂದು ಪರೇಶಾನಿ ಅಂತ ತಿಳ್ಕೊಬಾರ್ದು. ಅದೇನಂತ ತಿಳ್ಕೊಬೇಕು, ಅದೊಂದು ರಿಸೋರ್ಸ್ ಅಂತ ತಿಳ್ಕೊಬೇಕು. ರಿಸೋರ್ಸ್ ಅಂತಂದ್ರೆ ಏನು, ಒಂದು ಸಂಪನ್ಮೂಲ ಅಂತ ನಾವು ಅದನ್ನು ತಿಳ್ಕೊಬೇಕಾಗುತ್ತೆ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಯಾವುದಾಯಿತು, ರಿಸೋರ್ಸ್. ಸೆಕೆಂಡ್ ಈಸ್ ದ ರೈಟ್ ಆನ್ಸರ್. ಈಗ ಸೆಕೆಂಡ್ ಕ್ವಶನ್ ನೋಡೋಣ. ಮಿಸ್ಟೇಕ್ಸ್ ಆ್ಯಂಡ್ ಎರರ್ಸ್ ಮೇಡ್ ಬೈ ಸ್ಟೂಡೆಂಟ್ಸ್. First option are indicative of the failure of the teacher and the students. Second, should be seen as opportunity to understand their thinking. Third option, should be severally dealt with. Fourth option, are a wonderful opportunity to label children as a weak or outstanding. ಅಂದರೆ ಸ್ಟೂಡೆಂಟ್ಸ್ನಿಂದ ಈಗ ಮಿಸ್ಟೇಕ್ ಆಗಿದೆ, ಎರರ್ ಆಗಿದೆ. ಹೀಗಿದ್ದಾಗ ಏನು ಮಾಡಬೇಕು, ನಾವು ಶಿಕ್ಷಕರಾದವರು ಅದನ್ನ ಏನಂತ ತಿಳ್ಕೊಬೇಕು, ಶಿಕ್ಷಕ್ ಅವ್ರ ಶಿಕ್ಷಕಾರ್ಥಿಯೋ ಕಿ ಅಸಫಲತೆ ಕಿ ಸೂಚಕೆ. ಅಂದರೆ ಇದು ಶಿಕ್ಷಕರದ್ದು, ಆಮೇಲೆ ಸ್ಟೂಡೆಂಟ್ಸು, ಇದೊಂದು ಸಫಲತೆ ಅಲ್ಲದೆ ಅಂಥದ್ದು ಅಸಫಲತೆ ಸೂಚಕನ. ಅಥವಾ ಸೆಕೆಂಡ್ ಆಪ್ಷನ್, ಶುಡ್ ಬಿ ಸೀನ್ ಆ್ಯಸ್ ಅಪಾರ್ಚುನಿಟಿ ಟು ಅಂಡರ್ಸ್ಟ್ಯಾಂಡ್ ದೇರ್ ಥಿಂಕಿಂಗ್. ಇದೊಂದು ಅಪಾರ್ಚುನಿಟಿ, ಅವ್ರ ಥಿಂಕಿಂಗ್, ಅವ್ರು ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಅನ್ನೋದೊಂದು ತಿಳ್ಕೊಳ್ಳುವಾಗೆ ನಮಗಿದೊಂದು ಅಪಾರ್ಚುನಿಟಿ ಅಂತನ. ಶುಡ್ ಬಿ ಸೆವೆರಲಿ ಡೆಲ್ಟ್ ವಿತ್, ಇದೊಂದು ನಾವು ಅವ್ರಿಗೆ ಕಠೋರತ ನಿಪಟ ಅಂದರೆ ಅವ್ರಿಗೆ ನಾವು ಒಂದು ಪನಿಷ್ಮೆಂಟ್ ಕೊಡಬೇಕಾ. ಫೋರ್ತ್, ಆರ್ ಅ ವಂಡರ್ಫುಲ್ ಅಪಾರ್ಚುನಿಟಿ ಟು ಲೇಬಲ್ ಚಿಲ್ಡ್ರನ್ ಆ್ಯಸ್ ಅ ವೀಕ್ ಆರ್ ಔಟ್ಸ್ಟ್ಯಾಂಡಿಂಗ್. ನಾವು ಮಕ್ಕಳಲ್ಲಿ ವೀಕ್ ಮತ್ತು ಔಟ್ಸ್ಟ್ಯಾಂಡ್ ಅಂತ ಲೇಬಲ್ ಮಾಡಬೇಕು. ಇವನು ಬುದ್ಧಿವಂತನಿದ್ದಾನೆ, ಇವನು ಬುದ್ಧಿವಂತ ಇಲ್ಲ, ಈ ರೀತಿ ನಾವು ಲೇಬಲ್ ಮಾಡಬೇಕಾ, ಅಲ್ಲ. ಹಾಗಾದರೆ ಇದಕ್ಕೆ ಆಪ್ಷನ್ ಯಾವುದಾಗುತ್ತೆ, ಸೆಕೆಂಡ್ ಆಗುತ್ತೆ. ಶುಡ್ ಬಿ ಸೀನ್ ಆ್ಯಸ್ ಅಪಾರ್ಚುನಿಟೀಸ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಥಿಂಕಿಂಗ್. ಅವ್ರು ಯಾವ ರೀತಿ ತಪ್ಪಾಗಿದೆ ಅಂದಮೇಲೆ ಅವ್ರು ಹೇಗೆ ಯೋಚನೆ ಮಾಡ್ತಿದ್ದಾರೆ, ಯಾವ ರೀತಿ ಯೋಚನೆ ಮಾಡಿದ
ಮಾಡಿದ್ದಕ್ಕೆ ತಪ್ಪಾಯಿತು ಅನ್ನೋದು ಒಂದು ತಿಳ್ಕೊಳ್ಳಿಕ್ಕೆ ನಮ್ಗೆ ಇದೊಂದೇನೋ ಅಪಾರ್ಚುನಿಟಿ. ಸೊ ಸೆಕೆಂಡ್ ಈಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲಿ ಮಕ್ಕಳು ಇಲ್ಲಿ ತಪ್ಪು ಮಾಡಿದಾಗ ನಾವು ಅವ್ರಿಗೆ ಪನಿಷ್ ಕೊಡಬಾರ್ದು, ಆಮೇಲೆ ಲೇಬಲ್ ಮಾಡಬಾರ್ದು, ಇವು ಬುದ್ಧಿವಂತನಿದ್ದಾನೆ, ಇವನು ದಡ್ಡನಿದ್ದಾನೆ, ಈ ರೀತಿ ಲೇಬಲ್ ಕೂಡ ಮಾಡಬಾರ್ದು. ಈ ಮಗು ಈಗ 2+2 ಇದು 5 ಅಂತ ಬರೆದಿದೆ. ಸೊ ಹೀಗಿದ್ದಾಗ ಅಲ್ಲಿ ನಾವು ಅದಕ್ಕೆ ತಿಳಿಸ್ಕೊಡ್ಬೇಕು. ಇದರಿಂದ ನಮಗೂ ಕೂಡ ಏನು ಮಗು ಯಾವ ರೀತಿ ಥಿಂಕ್ ಮಾಡ್ತಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇದೊಂದು ಅಪಾರ್ಚುನಿಟಿ ಅಂತ ನಾವು ಶಿಕ್ಷಕರಾದವರು ತಿಳ್ಕೊಬೇಕು. ಸೊ ಇದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಈಗ ಥರ್ಡ್ ಕ್ವಶನ್ಗೆ ಹೋಗೋಣ. ಡ್ಯಾಶ್ ವ್ಯೂಸ್ ಚಿಲ್ಡ್ರನ್ ಆ್ಯಸ್ ಆ್ಯಕ್ಟಿವ್ ಬಿಲ್ಡರ್ಸ್ ಆಫ್ ನಾಲೆಜ್ ಆ್ಯಂಡ್ ಲಿಟಲ್ ಸೈಂಟಿಸ್ಟ್ಸ್ ಹೂ ಕನ್ಸ್ಟ್ರಕ್ಟ್ ದೇರ್ ಓನ್ ಥಿಯರೀಸ್ ಆಫ್ ದ ವರ್ಲ್ಡ್. ಈ ವಾಕ್ಯವನ್ನು ಯಾರು ಹೇಳಿದ್ದಾರೆ? ಮಕ್ಕಳು ತಮ್ಮ ಒಂದು ನಾಲೆಜನ್ನು ತಾವೇ ಬಿಲ್ಡ್ ಮಾಡ್ಕೋತಾರೆ, ತನ್ನ ನಾಲೆಜನ್ನು ತಾವೇ ರಚನೆಯನ್ನು ಮಾಡ್ಕೋತಾರೆ ಅಂತ ಯಾರು ಹೇಳಿದ್ದಾರೆ? ಪಾಲೋ ಹೇಳಿದಾರಾ? ಸೆಕೆಂಡ್ ಆಪ್ಷನ್ ಜಂಗ್, ಥರ್ಡ್ ಪಿಯಾಜೆ, ಫೋರ್ತ್ ಸ್ಕಿನ್ನರ್. ಹಾಗಾದರೆ ಇದನ್ನು ಯಾರು ಹೇಳಿದ್ದಾರೆ ಈ ವಾಕ್ಯವನ್ನು ಅಂದರೆ ಪಿಯಾಜೆ ಅವರು ಹೇಳಿದ್ದಾರೆ. ಪಿಯಾಜೆ ಅವರು ಏನು ಹೇಳಿದ್ದಾರೆ? ಎಕ್ಸ್ಪ್ಲೋರ್ ದ ಎನ್ವೈರ್ಮೆಂಟ್ ಅರೌಂಡ್ ದೆಮ್ಸೆಲ್ವ್ಸ್, ಅಂದರೆ ತಮ್ಮ ಸುತ್ತಮುತ್ತಲ ವಾತಾವರಣವನ್ನು ನೋಡಿ ಅವರು ತಾವೇ ಎಕ್ಸ್ಪ್ಲೋರ್ ಮಾಡ್ಕೋತಾರೆ, ತಮ್ಮ ನಾಲೆಜನ್ನು ಕನ್ಸ್ಟ್ರಕ್ಟ್ ದೇರ್ ನಾಲೆಜ್ ಬೈ ದೆಮ್ಸೆಲ್ವ್ಸ್, ತಾವೇ ನಾಲೆಜನ್ನು ಕನ್ಸ್ಟ್ರಕ್ಟ್ ಮಾಡ್ಕೋತಾರೆ. ಸೋಷಿಯಲ್ ಇಂಟರ್ಯಾಕ್ಷನ್ ಡಸ್ ನಾಟ್ ಪ್ಲೇ ಮಚ್ ಇಂಪಾರ್ಟೆಂಟ್ ರೋಲ್. ಇವ್ರು ಏನು ಹೇಳ್ತಾರೆ ಪಿಯಾಜೆ ಅವರು? ಸೋಷಿಯಲ್ ಇಂಟ್ರ್ಯಾಕ್ಷನ್ ಇದರಲ್ಲಿ ಯಾವುದೇ ರೀತಿ ಪ್ಲೇ ಆಗಲ್ಲ, ಇದರ ರೋಲ್ ಇಲ್ಲ. ಆದರೆ ವೈಗೋಟ್ಸ್ಕಿ ಅವ್ರು ಏನು ಹೇಳ್ತಾರೆ? ಸೋಷಿಯಲ್ ಇಂಟ್ರ್ಯಾಕ್ಷನ್ ಈಸ್ ದ ಮೇನ್ ಅಂತ ಹೇಳ್ತಾರೆ. ಆದರೆ ಪಿಯಾಜೆ ಅವರು ಇದು ರೋಲ್ ಪ್ಲೇ ಆಗಲ್ಲ, ಇದು ಮಕ್ಕಳು ಏನು ಮಾಡ್ತವೆ, ತಮ್ಮ ನಾಲೆಜನ್ನು ತಾವೇ ಬಿಲ್ಡ್ ಮಾಡ್ಕೋತಾರೆ, ತನ್ನ ನಾಲೆಜನ್ನು ತಾವೇ ಕನ್ಸ್ಟ್ರಕ್ಟ್ ಮಾಡ್ಕೋತಾರೆ ಅಂತ ಪಿಯಾಜೆ ಅವರು ಹೇಳಿದ್ದಾರೆ. ಸೊ ಇದರ ಆನ್ಸರ್ ಥರ್ಡ್ ಆಗುತ್ತೆ. ಈಗ ಫೋರ್ತ್ ಕ್ವಶನ್. ಚೈಲ್ಡ್ ಸೆಂಟರ್ಡ್ ಪೆಡಗಾಗಿ ಮೀನ್ಸ್. ಚೈಲ್ಡ್ ಸೆಂಟರ್ ಅಂದರೆ ಶಿಶು ಕೇಂದ್ರಿತ ಒಂದು ಶಿಕ್ಷಣ ಅಂದರೆ ಏನು ಅಂತ ಕ್ವಶನ್. ಫಸ್ಟ್ ಆಪ್ಷನ್ ಆಸ್ಕಿಂಗ್ ದ ಚಿಲ್ಡ್ರನ್ ಟು ಫಾಲೋ ಆ್ಯಂಡ್ ಇಮಿಟೇಟ್ ದ ಟೀಚರ್. ಮಕ್ಕಳಿಗೆ ನಾವು ಏನು ಹೇಳಬೇಕು? ಶಿಕ್ಷಕರನ್ನು ನೀವು ಇಮಿಟೇಟ್ ಮಾಡಿ ಅಂತ ಹೇಳಬೇಕಾ, ಫಾಲೋ ಮಾಡಿ ಅಂತ ಹೇಳಬೇಕಾ? ಸೆಕೆಂಡ್ ಆಪ್ಷನ್ ಗಿವಿಂಗ್ ಪ್ರೈಮಸಿ ಟು ಚಿಲ್ಡ್ರನ್ಸ್ ವಾಯ್ಸಸ್ ಆ್ಯಂಡ್ ದೇರ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್. ಅವ್ರಿಗೆ ತಮ್ಮ ಅವ್ರು ಮಾತಾಡಲಿಕ್ಕೆ ಅವಕಾಶವನ್ನು ಕೊಡಬೇಕಾ, ಅವ್ರಿಗೆ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಆಗಲಿಕ್ಕೆ ಒಂದು ಫ್ರೀಡಮ್ನ ಕೊಡಬೇಕಾ ಅಂತ. ಥರ್ಡ್ ಲೆಟ್ಟಿಂಗ್ ದ ಚಿಲ್ಡ್ರನ್ ಬಿ ಟೋಟಲ್. ಇಫ್ ಇವ್ರು ಟೋಟಲಾಗಿ ನಾವು ಫ್ರೀನೇ ಬಿಟ್ಬಿಡ್ಬೇಕಾ ಮಕ್ಕಳನ್ನು. ಫೋರ್ತ್ ಆಪ್ಷನ್ ಗಿವಿಂಗ್ ಮಾರಲ್ ಎಜುಕೇಷನ್ ಟು ದ ಚಿಲ್ಡ್ರನ್, ಅಂದರೆ ನೈತಿಕ ಒಂದು ಶಿಕ್ಷಣವನ್ನು ಮಕ್ಕಳಲ್ಲಿ ಕೊಡಬೇಕಾ. ಹಾಗಾದರೆ ಚೈಲ್ಡ್ ಸೆಂಟರ್ ಪೆಡಗಾಗಿ ಅಂತ ಅಂದರೆ ಏನು? ಚೈಲ್ಡ್ ಸೆಂಟರ್ ಪೆಡಗಾಗಿ ಅಂದರೆ ನಾವು ಮಕ್ಕಳಿಗೆ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ, ಅವರು ತಮ್ಮ ಒಂದು ಮಾತನ್ನು ವ್ಯಕ್ತವಾಗಲಿಕ್ಕೆ ನಾವು ಅವಕಾಶವನ್ನು ಕೊಡಬೇಕು, ಅವ್ರಿಗೆ ಪ್ರೈಮಸಿ ಕೊಡಬೇಕು, ಫ್ರೀಡಮ್ ಕೊಡಬೇಕು. ಇಲ್ಲಿ ಮಕ್ಕಳು ಏನು ಮಾಡ್ತಿದ್ದಾವೆ? ಎಲ್ಲ ಜೋಡಿಸೋದು ಮುರಿಯೋದು ಎಲ್ಲ ಮಾಡ್ತಿದ್ದಾರೆ. ಅಲ್ಲಿ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಆಗಿದೆ, ಯಾವುದೇ ರೀತಿ ಭಯ ಹೆದರಿಕೆ ಏನೂ ಇಲ್ಲದೆ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಆಗಿದ್ದಾರೆ. ಇದಕ್ಕೆ ನಾವೇನಂತ ಕರಿತೀವಿ? ಶಿಶು ಕೇಂದ್ರಿತ ಶಿಕ್ಷಣ, ಅಂದರೆ ಚೈಲ್ಡ್ ಸೆಂಟರ್ ಪೆಡಗಾಗಿ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಆನ್ಸರ್ ಯಾವುದಾಯಿತು? ಸೆಕೆಂಡ್. ಗಿವಿಂಗ್ ಪ್ರೈಮಸಿ ಟು ಚಿಲ್ಡ್ರನ್ಸ್ ವಾಯ್ಸಸ್ ಆ್ಯಂಡ್ ದೇರ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್. ಅವ್ರಿಗೆ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಆಗಲಿಕ್ಕೆ ನಾವು ಒಂದು ಫ್ರೀಡಮ್ನ ಕೊಡಬೇಕು, ಅವಕಾಶವನ್ನು ಕೊಡಬೇಕು. ಇದಕ್ಕೆ ಏನಂತಾರೆ? ಚೈಲ್ಡ್ ಸೆಂಟರ್ಡ್ ಪೆಡಗಾಗಿ ಅಂತ ಕರೀತಾರೆ. ಇನ್ನು ಫಿಫ್ತ್ ಕ್ವಶನ್. A teacher can help the children to process a complex situation by. ಮಕ್ಕಳಿಗೆ ಶಿಕ್ಷಕರಾದವರು ಏನೋ ಒಂದು ಕಾಂಪ್ಲೆಕ್ಸ್ ಸಿಚುವೇಶನ್ ಬಂದಾಗ, ಪ್ರಾಬ್ಲಮ್ ಬಂದಾಗ ಯಾವ ರೀತಿ ಹೆಲ್ಪ್ ಮಾಡಬೇಕು. ನಾಟ್ ಆಫರಿಂಗ್ ಎನಿ ಹೆಲ್ಪ್ ಎಟ್ ಆಲ್ ಸೊ ದ್ಯಾಟ್ ಚಿಲ್ಡ್ರನ್ ಲರ್ನ್ ಟು ಹೆಲ್ಪ್ ಆನ್ ದೇರ್ ಓನ್. ಯಾವುದೇ ರೀತಿ ಹೆಲ್ಪ್ ಮಾಡಬಾರ್ದ ನಾವು ಮಕ್ಕಳಿಗೆ, ಅವರು ಸ್ವಂತ ಮಾಡಲಿ ಅಂತ ಬಿಡಬೇಕಾ? ಒಂದು ಕಡೆ ನೋಡಿದರೆ ಇದು ರೈಟ್ ಅನಿಸುತ್ತೆ, ಆದರೆ ಒಂದು ಸ್ವಲ್ಪ ಆದರೂ ನಾವು ಕ್ಲೂ ಕೊಡಬೇಕಾಗತ್ತೆ ಮಕ್ಕಳಿಗೆ. ಸೆಕೆಂಡ್ ಆಪ್ಷನ್ ಗಿವಿಂಗ್ ಅ ಲೆಕ್ಚರ್ ಆನ್ ಇಟ್, ಅದರ ಮೇಲೆ ನಾವು ಲೆಕ್ಚರ್ ಕೊಡಬೇಕಾ? ಇಲ್ಲ. ಥರ್ಡ್ ಬ್ರೇಕಿಂಗ್ ದ ಟಾಸ್ಕ್ ಇಂಟು ಸ್ಮಾಲರ್ ಪಾರ್ಟ್ಸ್ ಆ್ಯಂಡ್ ರೈಟಿಂಗ್ ಡೌನ್ ಇನ್ಸ್ಟ್ರಕ್ಷನ್ಸ್. ಫೋರ್ತ್ ಎನ್ಕರೇಜಿಂಗ್ ಕಾಂಪಿಟೇಷನ್ ಆ್ಯಂಡ್ ಆಫರಿಂಗ್ ಅ ಹೈ ರಿವಾರ್ಡ್ ಟು ದ ಚೈಲ್ಡ್ ಹೂ ಕಂಪ್ಲೀಟ್ಸ್ ದ ಟಾಸ್ಕ್ ಫಸ್ಟ್. ಅಂದರೆ ಒಂದು ಕಾಂಪಿಟೇಷನ್ ಇಟ್ಟು, ಒಂದು ರಿವಾರ್ಡ್ ಇಟ್ಟು ಮಕ್ಕಳಿಗೆ ಯಾರು ಫಸ್ಟ್ ಮಾಡ್ತೀರಾ ಅವ್ರಿಗೆ ನಾವು ರಿವಾರ್ಡ್ ಕೊಡಬೇಕು ಅಂತ ನೀವು ಮಕ್ಕಳಲ್ಲಿ ಎನ್ಕರೇಜ್ ಮಾಡ್ತೀರಾ. ನೋಡಲಿಕ್ಕೆ ಇದೇನು ಒಂದು ಒಳ್ಳೆ
ಆಪ್ಷನ್ ಅನಿಸುತ್ತೆ, ಆದರೆ ಇದು ರಾಂಗ್. ಇಲ್ಲಿ ಕರೆಕ್ಟ್ ಆದ ಉತ್ತರ ಥರ್ಡ್ ಆಗುತ್ತೆ. ಬ್ರೇಕಿಂಗ್ ದ ಟಾಸ್ಕ್ ಇಂಟು ಸ್ಮಾಲರ್ ಪಾರ್ಟ್ಸ್, ಅಂದರೆ ಒಂದು ಸಣ್ಣ ಸಣ್ಣ ಒಂದು ತುಣುಕುಗಳಾಗಿ ಅದನ್ನು ಪಾರ್ಟ್ಸ್ ಮಾಡಿ ಮಕ್ಕಳಿಗೆ ಏನು ಮಾಡಬೇಕು, ನಾವು ಇನ್ಸ್ಟ್ರಕ್ಷನ್ಸ್ನ ಕೊಡಬೇಕು, ಹೆಲ್ಪ್ ಮಾಡಬೇಕು. ಇಷ್ಟು ಹೆಲ್ಪ್ ಮಾಡಿದಾಗ ನೆಕ್ಸ್ಟ್ ಏನಿರುತ್ತಲ್ಲ ಅದನ್ನು ಮಕ್ಕಳು ತನ್ನಿಂತಾವೇ ಮಾಡ್ತವೆ. ಸೊ ಥರ್ಡ್ ಈಸ್ ದ ರೈಟ್ ಆನ್ಸರ್. Sixth question, expecting students to reproduce knowledge in the same way as it is received. ಈಗ ಮಕ್ಕಳಿಗೆ ನಾವು ಯಾವ ರೀತಿ ಹೇಳ್ತೀವೋ ಹಾಗೆ ಅದು ವಾಪಸ್ ನಮಗೆ ಬರಲಿ ಅಂತ ನಾವು ಏನು ಒಂದು ಎಕ್ಸೆಪ್ಟ್ ಇಟ್ಕೋಬೇಕಾ ಮಕ್ಕಳಿಂದ. ಆಪ್ಷನ್ ಎ ಈಸ್ ಆ್ಯನ್ ಇಫೆಕ್ಟಿವ್ ಅಸೆಸ್ಮೆಂಟ್ ಸ್ಟ್ರಾಟಜಿ. ಈ ರೀತಿ ನಾವು ಅಕ್ಸೆಪ್ಟ್ ಇಟ್ಕೋತೀವಲ್ಲ, ಎಕ್ಸೆಪ್ಟ್ ಮಾಡ್ಕೋತೀವಿ. ಮಕ್ಕಳು ನಾವು ಹೇಗೆ ಹೇಳಿದೆವು ಅದೇ ರೀತಿಯೇ, ಅದೇ ಪಿನ್ ಟು ಪಿನ್ ಅದೇ ರೀತಿಯೇ ಮಕ್ಕಳು ಮಾಡಲಿ ಅಂತ ನಾವು ಅನ್ಕೋತೀವಿ. ಇದೊಂದು ಇಫೆಕ್ಟಿವ್ ಅಸೆಸ್ಮೆಂಟ್ ಆಗುತ್ತಾ. ಆಪ್ಷನ್ ಬಿ ಈಸ್ ಅ ಪ್ರಾಬ್ಲಮ್ಯಾಟಿಕ್. ಇದು ಒಂದು ಪ್ರಾಬ್ಲಮ್. ನಾವು ಆ ರೀತಿ ತಿಳ್ಕೊಂಡ್ರೆ ಅದು ಪ್ರಾಬ್ಲಮ್. ಬಿಕಾಸ್ ಇಂಡಿವಿಜುವಲ್ಸ್ ಇಂಟರ್ಪ್ರೆಟ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಡು ನಾಟ್ ರೀಪ್ರೊಡ್ಯೂಸ್ ನಾಲೆಜ್ ಆ್ಯಸ್ ಇಟ್ ಈಸ್ ರಿಸೀವ್ಡ್. ಇದೊಂದು ಪ್ರಾಬ್ಲಮ್ ಇದೆ. ನಾವು ಈ ರೀತಿ ಮಕ್ಕಳಿಂದ ನಾವು ಇದನ್ನು ಬಯಸೋದು ಪ್ರಾಬ್ಲಮ್ ಇದೆ. ಯಾಕಂದರೆ ವೈಯಕ್ತಿಕ ಭಿನ್ನತೆ ಇದರಲ್ಲಿ ಬರುತ್ತೆ. ಒಂದು ಮಗು ಸ್ಲೋಗಿ ಕಲಿಯುತ್ತೆ, ಒಂದು ಮಗು ಫಾಸ್ಟಾಗಿನೂ ಕಲಿಯುತ್ತೆ. ಸೊ ಇದೊಂದು ಪ್ರಾಬ್ಲಮ್. ಥರ್ಡ್ ಈಸ್ ಅ ಗುಡ್. ಇದೊಂದು ಒಳ್ಳೆ. ವಿ ರಿಕಾರ್ಡ್ ಎವ್ರಿಥಿಂಗ್ ಆ್ಯಸ್ ಇಟ್ ಈಸ್ ಇನ್ ಅವರ್ ಬ್ರೈನ್ಸ್. ಅಂದರೆ ನಾವು ಈ ರೀತಿ ತಿಳ್ಕೊಳ್ಳೋದ್ರಿಂದ ಮಕ್ಕಳು ನಾವೇನು ಹೇಳ್ತೇವೆ ಅದನ್ನು ಎಲ್ಲ ಎವ್ರಿಥಿಂಗ್ ಅದನ್ನು ಬ್ರೈನ್ನಲ್ಲಿ ಇಟ್ಕೋತಾರೆ. ಫೋರ್ತ್ ಈಸ್ ಅ ಗುಡ್ ಸೀನ್ಸ್ ಇಟ್ ಈಸ್ ಈಸಿ ಫಾರ್ ದ ಟೀಚರ್ ಟು ಅಸೆಸ್. ಇದು ನಾವು ಹೇಗೆ ಹೇಳ್ತೇವೆ ಹಾಗೆ ಮಕ್ಕಳು ಮಾಡಿದಾಗ ಅದನ್ನು ನಾವು ಬಯಸಿದರೆ ಅದೊಂದು ಒಳ್ಳೆಯದಾ, ಈಸಿ ಆಗುತ್ತೆ ಟೀಚರ್ಗೆ, ಅಂದರೆ ಒಂದು ಇವ್ಯಾಲ್ಯುವೇಷನ್ ಮಾಡಲಿಕ್ಕೆ ಈಸಿ ಆಗುತ್ತಾ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಸೆಕೆಂಡ್ ಆಗುತ್ತೆ. ಸೆಕೆಂಡ್ ಯಾಕಂದರೆ ನಾವೀಗ a+b+c=10 ಅಂತ ಹೇಳಿದರೆ ಮಕ್ಕಳು ಹೀಗೆ ಬರೀಲಿ ಅಂತ ನಾವು ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಯಾಕಂದರೆ ನಾವು ಹೀಗೂ ಬರಿಬೋದಲ್ವಾ, a+c+b ಉಲ್ಟಾ ಈ ರೀತಿ ಮಾಡಿನೂ ಬರಿಬೋದು ನಾವು, ಹೌದಲ್ವಾ. ಸೊ ಮಕ್ಕಳು ಈಗ ನಾವು a+b+c=10 ಹೀಗೆ ಹೇಳಿದ್ದೇನೆಂದರೆ ಹೀಗೆ ಬರೀಲಿ ಅಂತ ನಾವು ಎಕ್ಸೆಪ್ಟ್ ಮಾಡೋದು ತಪ್ಪಾಗುತ್ತೆ. ಅದನ್ನು b+c+a c+b+a ಈ ರೀತಿಯೂ ಬರೀಬಹುದು. ಸೊ ಇದನ್ನು ನಾವು ಈ ರೀತಿ ಎಕ್ಸೆಪ್ಟ್ ಇಟ್ಕೊಳ್ಳೋದು ತಪ್ಪು. ಇದು ಈಸ್ ಅ ಪ್ರಾಬ್ಲಮ್ಯಾಟಿಕ್. ಬಿಕಾಸ್ ಯಾಕಂದರೆ ವೈಯಕ್ತಿಕ ಭಿನ್ನತೆ ಇರುತ್ತೆ. ಒಂದು ಮಗು ನಾವು ಹೇಳಿದಾಗೇ ಮಾಡ್ಬೋದು, ಇನ್ನೊಂದು ಮಗು ಅದಕ್ಕಿಂತ ಒಂದು ಹೆಚ್ಚಿಂದು ಯೋಚನೆ ಮಾಡುತ್ತೆ. ಸೃಜನಾತ್ಮಕತೆಯಿಂದ ಯೋಚನೆ ಮಾಡಿ ಬೇರೆ ಬೇರೆ ರೀತಿ ವಿಧಾನಗಳಿಂದ ಲೆಕ್ಕವನ್ನು ಬಿಡಿಸ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಸೆಕೆಂಡ್ ಒನ್ ಆಗುತ್ತೆ. Seventh question, when students are given an opportunity to discuss a problem in groups, their learning curve, ಅಂದರೆ ಒಂದು ಕಲಿಕೆಯ ವಕ್ರರೇಖೆ. ನಾವು ಸ್ಟೂಡೆಂಟ್ಸ್ಗೆ ಒಂದು ಅಪಾರ್ಚುನಿಟಿ ಕೊಟ್ಟಾಗ, ಡಿಸ್ಕಸ್ ಮಾಡಿದಾಗ, ಒಂದು ಪ್ರಾಬ್ಲಮ್ನ ಎಲ್ಲ ಗುಂಪುಗಳಲ್ಲಿ ಡಿಸ್ಕಸ್ ಮಾಡಿದಾಗ ಅಲ್ಲಿ ಅವನ ಕಲಿಕೆಯ ವಕ್ರರೇಖೆ ಹೇಗೆ ಇರುತ್ತೆ. ಕಲಿಕೆ ಅದು ರಿಮೇನ್ಸ್ ಸ್ಟೇಬಲ್, ಸ್ಥಿರ ರಹತಾ ಹೈ, ಡಿಕ್ಲೈನ್ಸ್ ಅವನತಿ ಹೊಂದುತ್ತಾ, ರಿಮೇನ್ಸ್ ದ ಸೇಮ್ ಅದೇ ಸೇಮ್ ಇರುತ್ತೆ. ನಾವು ಯಾವುದೊಂದು ಪ್ರಾಬ್ಲಮ್ನ ತೊಗೊಂಡು ಡಿಸ್ಕಸ್ ಮಾಡಿದಾಗ ಅಪಾರ್ಚುನಿಟಿ ಕೊಟ್ಟಾಗ ಸೇಮ್ ಇರುತ್ತಾ, ಇಲ್ಲ. ಹಾಗಾದರೆ ಏನಾಗುತ್ತೆ, ಬಿಕಮ್ಸ್ ಬೆಟರ್ ಆಗುತ್ತೆ. ಮೊದಲ ಪ್ರಾಬ್ಲಮ್ ಇದ್ದಿದ್ದು ನಾವು ಅದಕ್ಕೆ ಅಪಾರ್ಚುನಿಟಿ ಕೊಟ್ಟು ಗುಂಪುಗಳಲ್ಲಿ ಚರ್ಚಿಸಿದಾಗ ಅವನ ನಾಲೆಜ್ ಏನಾಗುತ್ತೆ, ಬೆಟರ್ ಆಗುತ್ತೆ. ಈ ರೀತಿ ಆಗುತ್ತೆ. ಆಮೇಲೆ ಒಂದೇ ಕಡಿಮೆ ಆಗೋದು ಹೀಗೆ. ಸೊ ಬಿಕಮ್ಸ್ ಅ ಬೆಟರ್. 8th question, the pace of development varies from one individual to another but it follows dash pattern. ಅಂದರೆ ಒಂದು ಮಗುವಿನ ಬೆಳವಣಿಗೆ ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ರೀತಿ ಇದ್ದಾಗ ಅದು ಏನಾಗುತ್ತೆ, ಏನಂತ ಕರಿತೀವಿ ನಾವು. ಆಪ್ಷನ್ ಎ ಅ ಹ್ಯಾಫೆಜಾರ್ಡ್, ಆಪ್ಷನ್ ಬಿ ಆ್ಯನ್ unpredictable, ಆಪ್ಷನ್ ಸಿ ಅ ಸಿಕ್ವೆನ್ಷಿಯಲ್ ಆ್ಯಂಡ್ ಆರ್ಡರ್ಲಿ, ಆಪ್ಷನ್ ಡಿ ಅ ಟೋಯ್ ಟು ಹೆಡ್. ಇದು ನಾವು ಓದಿದ್ದೀವಿ ಕನ್ನಡದಲ್ಲಿ, TETಗೆ ಓದಬೇಕಾದ್ರೆ ಓದಿದ್ದೀವಿ. ವಿಕಾಸವು ಒಂದು ಕ್ರಮಬದ್ಧ ವಿನ್ಯಾಸವನ್ನು ಅನುಸರಿಸ್ತದೆ, ಹೌದಲ್ವಾ. ವಿಕಾಸ ಏನು ಮಾಡುತ್ತೆ, ಒಂದು ಕ್ರಮಬದ್ಧವಾದಂಥ ವಿನ್ಯಾಸವನ್ನು ಅನುಸರಿಸ್ತದೆ. ಸೊ ಇದಕ್ಕೆ ಸಿ ಉತ್ತರ ಆಗ್ತದೆ. ಯಾವ ರೀತಿ ಸಿ ಉತ್ತರ ಆಗ್ತದೆ ಅಂತ ನಾವು ಒಂದು ಸಲ ನೋಡ್ಕೊಳ್ಳೋಣ. ಇದು ನೋಡಿ, ನಾವು ಸೆಫೆಲೋಕಾರ್ಡಲ್ ಸೀಕ್ವೆನ್ಸ್ ಅಂದರೆ ಶಿರಪಾದಾಭಿಮುಖ
ವಿನ್ಯಾಸ. ಪ್ರಾಕ್ಸಿಮೋಡಿಸ್ಟಲ್ ಸೀಕ್ವೆನ್ಸ್ ಅಂದರೆ ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ. ನಾವು ಇದನ್ನು ಓದಿದ್ದೀವಿ ಮಕ್ಕಳಲ್ಲಿ. ಶಿರಪಾದಾಭಿಮುಖ ಅಂದರೆ ಶಿರದಿಂದ ವಿಕಾಸ ಏನು ತಲೆಯ ಭಾಗದಿಂದ ಪ್ರಾರಂಭಿಸಿ ಪಾದದ ಕಡೆಗೆ ಸಾಗ್ತದೆ ಇದು. ಆಮೇಲೆ ಪ್ರಾಕ್ಸಿಮೋಡಿಸ್ಟಲ್ ಸೀಕ್ವೆನ್ಸ್ ಅಂತಂದರೆ ಕೇಂದ್ರ ಪರಿಧಿಯಿಂದ ಮಗು ಏನು ಮಾಡುತ್ತೆ ವಿಕಾಸ, ಮಗುವಿನ ದೇಹ ಕೇಂದ್ರ ಭಾಗದಿಂದ ಪ್ರಾರಂಭಿಸಿ ಪರಿಧಿ ಕಡೆಗೆ ಸಾಗ್ತದೆ. ಮಗು ಮೊದಲೇನು ಮಾಡ್ತದೆ, ಭುಜ ಮತ್ತು ಕೈಗಳನ್ನ ಬಳಸ್ತಾರೆ, ನಂತರ ಅದರ ಮಣಿಕಟ್ಟು ಮತ್ತು ಬೆರಳುಗಳನ್ನು ಬಳಸ್ತದೆ. ಇದು ಇನ್ನರ್ ಪಾರ್ಟ್ದಿಂದ ಏನು ಡೆವಲಪ್ಮೆಂಟ್ ಅಕ್ಯೂರ್ಸ್ ಫ್ರಮ್ ಸೆಂಟರ್ ಪೋರ್ಷನ್ಸ್ ಆಫ್ ದ ಬಾಡಿ ಆಫ್ ದ ಔಟರ್. ಇದರಿಂದ ಹೊರಗಡೆ ಮೊದಲು ಕೇಂದ್ರ ಪರಿಧಿಗ ಬೆಳವಣಿಗೆ ಹೊಂದಿ ನಂತರ ಔಟರ್ ಪಾರ್ಟ್ ಬೆಳವಣಿಗೆ ಹೊಂದುತ್ತೆ. ಸೆಫೆಲೋಕಾಡಲ್ನಲ್ಲಿ ಶಿರಪಾದಾಭಿಮುಖ ತಲೆಯ ಭಾಗದಿಂದ ಕಾಲುಗಳ ಕಡೆಗೆ ನಡೆಯುತ್ತದೆ. ಹೆಡ್ ಟು ಟೋಯಿಂದ ನಡೆಯುತ್ತದೆ. ಸೊ ಇದಕ್ಕೆ ಏನಂತ ಕರೀತಾರೆ, ವಿಕಾಸ ಒಂದು ಕ್ರಮಬದ್ಧ ವಿನ್ಯಾಸವನ್ನು ಅನುಸರಿಸ್ತದೆ. ಅಂದರೆ ಸೀಕ್ವೆನ್ಷಿಯಲ್ ಆ್ಯಂಡ್ ಆರ್ಡರ್ಲಿ, ಕ್ರಮಬದ್ಧವಾಗಿ ನಡೀತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಥರ್ಡ್ ಆಗುತ್ತೆ. ದ ಪೇಸ್ ಆಫ್ ಡೆವಲಪ್ಮೆಂಟ್ ವರೈಸ್ ಫ್ರಾಮ್ ಒನ್ ಇಂಡಿವಿಜುವಲ್ ಟು ಅನದರ್ ಬಟ್ ಇಟ್ ಫಾಲೋಸ್ ಅ ಪ್ಯಾಟರ್ನ್. ಇದು ವಿಕಾಸ ತತ್ವಗಳಲ್ಲಿ ಇದು ಬರ್ತದೆ, ಸೀಕ್ವೆನ್ಷಿಯಲ್ ಆ್ಯಂಡ್ ಆರ್ಡರ್ಲಿ. ಈಗ 9th ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಅಬೌಟ್ ಡೆವಲಪ್ಮೆಂಟ್ದು ವಿಕಾಸದ್ದು ಯಾವುದು ಇದರಲ್ಲಿ ಕರೆಕ್ಟ್ ಇದೆ? Socio-cultural context plays an important role in development. B option, development is unidimensional. Option C, development is discrete. Option D, development begins and ends at a birth. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಫಸ್ಟ್ ಒನ್ ಆಗುತ್ತೆ. ಸೋಷಿಯೋ ಕಲ್ಚರಲ್ ಕಂಟೆಕ್ಸ್ಟ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಡೆವಲಪ್ಮೆಂಟ್. ಈಗ ಸೆಕೆಂಡ್ ನೋಡಿ, ಡೆವಲಪ್ಮೆಂಟ್ ಈಸ್ ಅನ್ಡೈಮೆನ್ಷನಲ್ ಅಂತಾರೆ. ಇದು ಅನ್ಡೈಮೆನ್ಷನಲ್ ಅಲ್ಲ. ವಿಕಾಸದಲ್ಲಿ ತುಂಬ ವಿಧಗಳಿವೆ. ಇಂಟಲೆಕ್ಚುವಲ್ ಡೆವಲಪ್ಮೆಂಟ್ ಇದೆ, ಸೋಷಿಯಲ್ ಡೆವಲಪ್ಮೆಂಟ್ ಇದೆ, ಇದು ಹಲವಾರು ಇವೆ. ಮಲ್ಟಿ ಡೈಮೆನ್ಷನಲ್ ಆಗುತ್ತೆ. ಇದು ಯೂನಿಡೈಮೆನ್ಷನಲ್ ಆಗಲ್ಲ, ಒಂದೇ ಇಲ್ಲ ಇದರಲ್ಲಿ. ಸೊ ಸುಮಾರು ಇವೆ. ಡೆವಲಪ್ಮೆಂಟ್ ಈಸ್ ಅ ಡಿಸ್ಕ್ರೀಟ್. ಇದು ನಿರಂತರವಾಗಿಲ್ವಾ, ಅಲ್ಲೇ ಸ್ಟಾಪ್ ಆಗುತ್ತಾ? ಇಲ್ಲ, ಇದು ನಿರಂತರವಾಗಿದೆ. ಡೆವಲಪ್ಮೆಂಟ್ ಬಿಗಿನ್ಸ್ ಆ್ಯಂಡ್ ಎಂಡ್ ಎಟ್ ಅ ಬರ್ತ್ ಕೊನೆವರೆಗೂ ಇರುತ್ತೆ, ಎಂಡ್ ಆಗುತ್ತೆ ಅಂತ ಇದೆ. ಇದು ಕೂಡ ಆಗಲ್ಲ. ಸೊ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. 10th ಕ್ವಶನ್. ವೈ ಡು ಇಂಡಿವಿಜುವಲ್ ಡಿಫರ್ ಫ್ರಾಮ್ ಒನ್ ಅನದರ್? ಅಂದರೆ ವ್ಯಕ್ತಿತ್ವ ಒಬ್ಬರಿಂದ ಒಬ್ಬರಿಗೆ ಹೇಗೆ ಅದು ಭಿನ್ನವಾಗಿ ಹೊಂದಿದೆ? Due to the inborn characteristics, due to the interplay between heredity and environment. C option, because each individual has received a different gene set from his or her parents. 4, because of the impact of the environment. ಇಲ್ಲಿ ನೋಡಿದ್ರೇ ನಿಮಗೆ ಗೊತ್ತಾಗ್ತದೆ ವೈಯಕ್ತಿಕ ಭಿನ್ನತೆ ಯಾಕೆ ಒಬ್ಬರಿಂದ ಒಬ್ಬರಿಗೆ ಬೇರೆ ಇರುತ್ತೆ ಅಂದರೆ ಅಲ್ಲಿ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂದರೆ ವಂಶ ಮತ್ತು ಪರಿಸರ, ಅನುವಂಶತೆ ಮತ್ತು ಪರಿಸರದ ರೋಲ್ ಏನು ಇಂಟರ್ಪ್ಲೇ ಆಗುತ್ತೆ, ಎರಡದು ಸಂಕೀರ್ಣ ಆಗಿರುತ್ತೆ. ಸೊ ಸೆಕೆಂಡ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಈಗ 11, ಫ್ಯಾಮಿಲಿ ಪ್ಲೇಸ್ ಡ್ಯಾಶ್ ರೋಲ್ ಇನ್ ಸೋಷಿಯಲೈಜೇಷನ್ ಆಫ್ ದ ಚೈಲ್ಡ್. ಇದಂತೂ ತುಂಬ ಈಸಿ ಇದೆ. ಫ್ಯಾಮಿಲಿದು ಪ್ರೈಮರಿ ಆಗುತ್ತೆ. ಸೊ ಫ್ಯಾಮಿಲಿ ಪ್ಲೇಸ್ ಅ ಪ್ರೈಮರಿ ರೋಲ್ ಇನ್ ಸೋಷಿಯಲೈಜೇಷನ್ ಆಫ್ ದ ಚೈಲ್ಡ್. 12th ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅ ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್? ಇಲ್ಲೊಂದಿಷ್ಟು ಅದು ಪಿಯಾಜೆಯವರ ಹಂತಗಳನ್ನು ಕೊಟ್ಟಿದ್ದಾರೆ, ವಿಕಾಸದ ಹಂತಗಳನ್ನು. ಸೊ ಅದರಲ್ಲಿ ಯಾವುದು ಸರಿಯಾಗಿ ಮ್ಯಾಚ್ ಆಗುತ್ತೆ ಅಂತ ಕೇಳಿದ್ದಾರೆ. ಫಾರ್ಮಲ್ ಆಪ್ರೇಷನಲ್ ಚೈಲ್ಡ್. ಫಾರ್ಮಲ್ ಆಪ್ರೇಷನ್ ಚೈಲ್ಡ್ ಅಂದರೆ ಔಪಚಾರಿಕ ಹಂತ, ಕೊನೆಯದಾಗಿ ಬರುತ್ತಲ್ಲ ಲಾಸ್ಟ್ 11 ವರ್ಷದ ನಂತರ ಅದು. ಅದಕ್ಕೇನು ಕೊಟ್ಟಿದ್ದಾರೆ? ಇಮಿಟೇಷನ್ ಬಿಗ್ಯಾನ್ಸ್ ಇಮ್ಯಾಜಿನರಿ ಪ್ಲೇಸ್. ಇಲ್ಲಿ ಇಮಿಟೇಷನ್ ಮಾಡುತ್ತಾ ಮಗು ತಂದೆ ತಾಯಿಗಳನ್ನು. ಆಮೇಲೆ ಇಮ್ಯಾಜಿನರಿ ಪ್ಲೇಸ್ ಅಂದರೆ ಮಕ್ಕಳು ಆಡ್ತಾರಲ್ಲ ಚಿಕ್ಕದಾಗ, ನಾನು ಡಾಕ್ಟರ್ ಆಗ್ತೀನಿ, ನೀನು ಪೇಷಂಟ್ ಆಗು, ಈ ರೀತಿ ಅವರು ಒಂದೊಂದು ಪ್ಲೇ ತಗೋತಾರೆ. ಟೀಚರ್ ಆಗೋದು, ಪೊಲೀಸ್ ಆಗೋದು, ಕಳ್ಳಾಗೋದು, ಈ ರೀತಿ ಇಮ್ಯಾಜಿನರಿಯಾಗಿ ಪ್ಲೇ ಮಾಡ್ತಾರೆ. ಇದು 11 ವರ್ಷ ಮೇಲ್ಪಟ್ಟ ಮಕ್ಕಳು ಮಾಡ್ತಾರಾ? ಸೊ ಇಲ್ಲ. ಹಾಗಾದರೆ
ಇದು ರಾಂಗ್ ಆಗುತ್ತೆ. ಇನ್ಫ್ಯಾನ್ಸಿ ಅಂತಂದರೆ ಶೈಶವಾವಸ್ಥೆಯಲ್ಲಿ. ಅಪ್ಲೈಸ್ ಲಾಜಿಕ್ ಆ್ಯಂಡ್ ಈಸ್ ಏಬಲ್ ಟು ಇನ್ಫರ್. ಲಾಜಿಕ್ ತಾರ್ಕಿಕವಾಗಿ ಯೋಚನೆ ಮಾಡ್ತದ ಮಗು ಶೈಶವಾವಸ್ಥೆಯಲ್ಲಿ? ಇಲ್ಲ. ಸೊ ಇದು ಕೂಡ ತಪ್ಪಾಗುತ್ತೆ. ಪ್ರೀ ಆಪ್ರೇಷನಲ್ ಸ್ಟೇಜ್, ಇದು ಕಾರ್ಯಪೂರ್ವ ಹಂತ. ಇಲ್ಲಿ ಡಿಡಕ್ಟಿವ್ ಥಾಟ್, ನಿಗಮನಾತ್ಮಕವಾಗಿ ವಿಚಾರವನ್ನು ಮಗು ಇಲ್ಲಿ ಮಾಡ್ತದ? ಇಲ್ಲ. ಇದು ಕೂಡ ರಾಂಗ್ ಆಗುತ್ತೆ. ಫೋರ್ತ್ ಒನ್, ಕಾಂಕ್ರೀಟ್ ಆಪ್ರೇಷನಲ್ ಚೈಲ್ಡ್ ಅಂದರೆ ಮೂರ್ತ ಕ್ರಿಯಾ ಹಂತದಲ್ಲಿ ಈಸ್ ಏಬಲ್ ಟು ಕನ್ಸರ್ವ್ ಆ್ಯಂಡ್ ಕ್ಲಾಸಿಫೈಯರ್ಸ್, ಇದು ರೈಟ್ ಆನ್ಸರ್ ಆಗುತ್ತೆ. ಮೂರ್ತ ಕ್ರಿಯಾ ಹಂತದಲ್ಲಿ ಮಗು ಏನು ಮಾಡುತ್ತೆ? ಒಂದು ಅಳತೆ ಆಯಿತು, ವರ್ಗೀಕರಣ ಮಾಡುವುದು, ಇದನ್ನೆಲ್ಲ ಮೂರ್ತ ಕ್ರಿಯಾ ಹಂತದಲ್ಲಿ ಮಗು ಕಲಿಯುತ್ತದೆ. ನಾವು ಒಂದು ಸೆಪ್ರೇಟ್ ಕ್ಲಾಸನ್ನೇ ಪಿಯಾಜೆ ಮೇಲೆ, ವೈಗಾಟ್ಸ್ಕಿ ಮೇಲೆ, ಸ್ಕಿನ್ನರ್ ಮೇಲೆ ಇಂಪಾರ್ಟೆಂಟ್ ಥಿಯರಿ ಇದಾವಲ್ವ, ಅದನ್ನು ಪ್ರತಿಯೊಂದು ಒಂದೊಂದು ಕ್ಲಾಸಿನಲ್ಲಿ ನಾನು ನಿಮಗೆ ಮಾಡ್ತಾ ಹೋಗ್ತೀನಿ. ಸೊ ಇದಕ್ಕೆ ಉತ್ತರ ಗೊತ್ತಾಯ್ತಲ್ವ? ಫೋರ್ತ್ ಈಸ್ ದ ರೈಟ್ ಆನ್ಸರ್. ಇನ್ನು 13 ಕ್ವಶನ್. ಅ ಚೈಲ್ಡ್ ಸೇಸ್ ಕ್ಲೋತ್ಸ್ ಡ್ರೈ ಫಾಸ್ಟರ್ ಇನ್ ದ ಸನ್, ಶಿ ಈಸ್ ಶೋಯಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್. ಮಗು ಏನು ಹೇಳುತ್ತೆ? ಬಿಸಿಲಿಗೆ ಬಟ್ಟೆಗಳು ತುಂಬ ಬೇಗನೆ ಒಣಗ್ತವೆ ಅಂತ ಹೇಳ್ತದೆ. ಇದರಿಂದ ನಮ್ಗೆ ಏನು ತಿಳ್ತದೆ? ಮಗು ಏನನ್ನು ಯೋಚಿಸಿದೆ, ಅದು ಏನು ಕಲಿತು, ಏನು ತಿಳ್ಕೊಂತು ಅಂತ ಗೊತ್ತಾಗ್ತದೆ. ಅಂದರೆ ಈಗೋಸೆಂಟ್ರಿಕ್ ಥಿಂಕಿಂಗ್, ಅಹಂ ಕೇಂದ್ರಿತ ಚಿಂತನ ಇದು ಆಗುತ್ತಾ? ಇಲ್ಲ. ಸೊ ಸೆಕೆಂಡ್, ಕಾಸ್ ಆ್ಯಂಡ್ ಇಫೆಕ್ಟ್. ಹೌದು, ಕಾಸ್ ಆ್ಯಂಡ್ ಇಫೆಕ್ಟನ್ನು ಮಗು ಇಲ್ಲಿ ತಿಳ್ಕೊಳ್ಳುತ್ತೆ. ಅಂದರೆ ಬಿಸಿಲಿನಿಂದ ಯಾವ ರೀತಿ ಬಟ್ಟೆಗಳು ಒಣಗ್ತವೆ, ಬಿಸಿಲಿನ ಸೂರ್ಯ ಕಿರಣಗಳ ಅದು ನೀರನ್ನು ಯಾವ ರೀತಿ ಎಳ್ಕೊಳ್ಳೋದ್ರಿಂದ ಬಟ್ಟೆಗಳು ಒಣಗ್ತವೆ, ಅದಕ್ಕೆ ಕಾರಣವನ್ನು ಮಗು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುತ್ತೆ. ಥರ್ಡ್, ರಿವರ್ಸಿಬಲ್ ಥಿಂಕಿಂಗ್, ಇದು ರಿವರ್ಸಿಬಲ್ ಆಗಿ ಥಿಂಕ್ ಮಾಡುತ್ತಾ? ಇಲ್ಲ. ಸಿಂಬಾಲಿಕ್ ಥಾಟ್ ಇದೆನಾ? ಇದು ಅಲ್ಲ. ಹಾಗಾದರೆ ಇದಕ್ಕೆ ಉತ್ತರ ಯಾವುದು? ಸೆಕೆಂಡ್, ಕಾಸ್ ಆ್ಯಂಡ್ ಇಫೆಕ್ಟ್, ಇದನ್ನು ಮಗು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುತ್ತೆ. 14th question. According to Piaget, children's thinking differs in dash from adults than in. ಇಲ್ಲಿ ಒಂದಿಷ್ಟು ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಪಿಯಾಜೆ, ಚಿಲ್ಡ್ರನ್ಸ್ ಥಿಂಕಿಂಗ್, ಮಕ್ಕಳ ಯೋಚನೆ ಅಡಲ್ಟ್ಸ್ಗಿಂತಲೂ ಏನಿರುತ್ತೆ? ಸೈಜ್ ಡಿಫರ್ಸ್ ಇನ್ ಅ ಸೈಜ್ ಫ್ರಾಮ್ ಅಡಲ್ಟ್ಸ್ ದೆನ್ ಇನ್ ಕರೆಕ್ಟ್ನೆಸ್ ಆಗುತ್ತಾ? ಇಲ್ಲ. ಇದು ಸೈಜ್ ಟೈಪ್ ಕೂಡ ಆಗಲ್ಲ, ಅಮೌಂಟ್ ಕೈಂಡ್ ಕೂಡ ಆಗಲ್ಲ. ಇದಕ್ಕೆ ಸೆಕೆಂಡ್ ಈಸ್ ದ ರೈಟ್ ಆನ್ಸರ್. ಅಕಾರ್ಡಿಂಗ್ ಟು ಪಿಯಾಜೆ, ಚಿಲ್ಡ್ರನ್ಸ್ ಥಿಂಕಿಂಗ್ ಡಿಫರ್ಸ್ ಇನ್ ಕೈಂಡ್ ಫ್ರಾಮ್ ಅಡಲ್ಟ್ಸ್ ಅಂದರೆ ಪ್ರಕಾರ, ಇದೊಂದು ಪ್ರಕಾರ. ಫ್ರಾಮ್ ಅಡಲ್ಟ್ಸ್ ದೆನ್ ಇನ್ ಅಮೌಂಟ್ ಇಲ್ಲ. ಇದು ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. 15th question. Which one of the following is an example of scaffolding? ಇದು ವೈಗಾಟ್ಸ್ಕಿ ಅವ್ರದ್ದು. ನಾವು ಪ್ರತಿಯೊಂದು ನಾನು ಬೇರೆ ಬೇರೆ ಕ್ಲಾಸನ್ನು ಮಾಡ್ತೀನಿ, ಇವಾಗ ತುಂಬ ಡಿಟೇಲ್ ಆಗಿ ನಿಮಗೆ ಪ್ರತಿಯೊಂದು ಪಾಯಿಂಟ್ಸ್ ಹಿಡ್ಕೊಂಡು ಎಕ್ಸಾಮ್ಗೆ ಯಾವುದು ಇಂಪಾರ್ಟೆಂಟ್ ಇದೆ ಅಲ್ವಾ ಅದನ್ನೇ ನಾನು ನಿಮಗೆ ಹೇಳ್ತೀನಿ. ಆಪ್ಷನ್ 1, ಗಿವಿಂಗ್ ಅ ಮೋಟಿವೇಶ್ನಲ್ ಲೆಕ್ಚರಸ್ ಟು ಸ್ಟೂಡೆಂಟ್ಸ್. ಸ್ಕ್ಯಾಫೋಲ್ಡಿಂಗ್ ಅಂದರೆ ಮಗುವಿಗೆ ಮೋಟಿವೇಶನ್ ಕೊಡೋದಾ? ಅಲ್ಲ. ಆಪ್ಷನ್ ಬಿ, ಆಫರಿಂಗ್ ಎಕ್ಸ್ಪ್ಲೇನೇಷನ್ಸ್ ವಿದೌಟ್ ಎನ್ಕರೇಜಿಂಗ್ ಕ್ವಶನಿಂಗ್. ಮಗುವಿಗೆ ಯಾವುದೇ ರೀತಿ ಎನ್ಕರೇಜ್ ಮಾಡದೆ, ಏನು ಕ್ವಶನನ್ನೇ ಕೇಳದೆ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಹೋಗಬೇಕಾ? ಅದು ಆಗಲ್ಲ. ಥರ್ಡ್ ಆಪ್ಷನ್, ಆಫರಿಂಗ್ ಬೋತ್ ಮಟೀರಿಯಲ್ ಆ್ಯಂಡ್ ನಾನ್ ಮಟೀರಿಯಲ್ ರಿವಾರ್ಡ್ಸ್. ಮಕ್ಕಳಿಗೆ ರಿವಾರ್ಡ್ ಕೊಡ್ತಾ ಹೋಗೋದಾ? ಇದು ಆಗಲ್ಲ. ಹಾಗಾದರೆ ಫೋರ್ತ್ ಈಸ್ ದ ರೈಟ್ ಆನ್ಸರ್. ನಾವು ಈ ರೀತಿ ನೆಗೆಟಿವ್ ಆಪ್ಷನ್ಸ್ನ ರಾಂಗ್ ಮಾಡ್ತಾ ಹೋಗಬೇಕು. ಸೊ ನಮಗೆ ಈಸಿಯಾಗಿ ಒಂದು ಪಾಸಿಟಿವ್ ಉತ್ತರ ಸಿಗುತ್ತೆ. ಯಾವಾಗಲೂ ಈ ರೀತಿ ನೀವು ನೆಗೆಟಿವನ್ನು ರಾಂಗ್ ಮಾಡ್ತಾ ಹೋದಾಗ ನಮಗೆ ಉತ್ತರ ಸಿಗುತ್ತೆ. ಈ ರೀತಿ ನೀವು ಮೆಥಡನ್ನು ಫಾಲೋ ಮಾಡಬೇಕು. ಫೋರ್ತ್ ಏನು ಹೇಳುತ್ತೆ? ಗಿವಿಂಗ್ ಪ್ರಾಂಪ್ಟ್ಸ್ ಆ್ಯಂಡ್ ಕ್ಯೂಸ್ ಆ್ಯಂಡ್ ಆಸ್ಕಿಂಗ್ ಕ್ವಶನ್ಸ್ ಆ್ಯಟ್ ಕ್ರಿಟಿಕಲ್ ಜಂಕ್ಚರ್ಸ್. ಸ್ಕ್ಯಾಫೋಲ್ಡಿಂಗ್ ಅಂದರೆ ಮಗುವಿಗೆ ನಾವೇನು ಪೂರ್ತಿಯಾಗಿನೂ ಹೇಳೋದಾಗಲ್ಲ, ನಾವು ಕ್ಲ್ಯೂ ಕೊಡ್ತಾ ಮಗುವಿಗೆ ಕಲಿಸ್ತಾ ಹೋಗಬೇಕು. ಕ್ಲ್ಯೂ ಕೊಡ್ತಾ ಅದು ಹೀಗೆ ಬಂದರೆ ಹಾಗೆ ಈ ರೀತಿ ಕ್ಲ್ಯೂ ಕೊಡ್ತಾ ಆಮೇಲೆ ಕ್ವಶನನ್ನು ಕೇಳ್ತಾ ಮಕ್ಕಳಿಗೆ ನಾವು ಒಂದು ಹೆಲ್ಪ್ ಮಾಡಬೇಕು. ಇದಕ್ಕೇನಂತಾರೆ? ಸ್ಕ್ಯಾಫೋಲ್ಡಿಂಗ್ ಅಂತಾರೆ. ಸೊ ಇದಕ್ಕೆ ಉತ್ತರ ಫೋರ್ತ್ ಆಗುತ್ತೆ.
ವಿಡಿಯೋ ತುಂಬ ಲೆಂದಿ ಆಗುತ್ತೆ ಅಂತ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ 15 ಕ್ವಶನ್ಸ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ಚರ್ಚಿಸ್ತೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ರೀತಿ ಎಕ್ಸ್ಪ್ಲನೇಷನ್ಸ್ ಮಾಡ್ತಾ ಹೇಳಬೇಕಾ ಅಥವಾ ಜಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ ಹೇಳ್ತಾ ಹೋಗಬೇಕಾ ಅನ್ನೋದನ್ನು ಕೂಡ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಯಾರೆಲ್ಲ CTETಗೆ ಪ್ರಿಪೇರ್ ಆಗ್ತಿದ್ದಾರೆ ಅಲ್ವಾ ಅವರೆಲ್ರಿಗೂ ಕೂಡ ಶೇರ್ ಮಾಡಿ. ಇದು ನಿಮ್ಮಿಂದ ಒಂದು ಉಪಯೋಗ ಆಗುತ್ತೆ, ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಆಲ್ ಆಫ್ ಯು.